ಕರಡು ರಚನಾ ಸಮಿತಿ ಅಂತ ಬರ್ತದೆ. ಕರಡು ರಚನಾ ಸಮಿತಿ. The when founded of drafting committee ಅಂತ ಕರಿತೀವಿ ನಾವು. The when founded of drafting committee. drafting committee ಅಂತ ಕರಡು ರಚನಾ ಸಮಿತಿ. ಸೊ ಇದು ಯಾವಾಗ ರಚನೆ ಆಗ್ತದ ಅಂತ ಕೇಳಿದಾಗ 1947 ಆಗಸ್ಟ್ 29ರಂದು ರಚನೆ ಆಗ್ತದೆ. 1947 ಆಗಸ್ಟ್ 29ರಂದು ರಚನೆಯಾದ ಸಮಿತಿ ಯಾವುದು? ಕರಡು ರಚನಾ ಸಮಿತಿ. ಕರಡು ರಚನಾ ಸಮಿತಿಯಲ್ಲಿರುವ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿಲ್ಲ? ಟೋಟಲ್ ಮೆಂಬರ್ಶಿಪ್ 6 ಜನ ಇದ್ದಾರೆ. ಎಷ್ಟು ಜನ ಇರಬಹುದು ಇದರಲ್ಲಿ? ಕರಡು ರಚನಾ ಸಮಿತಿಯಲ್ಲಿ ಇರತಕ್ಕಂತ ಎಷ್ಟು ಕೇಳಿದಾಗ 6+1 ಅಂದ್ರೆ ಎಷ್ಟು? ಟೋಟಲಿ 7 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 7 ಜನ. 6 ಜನ ಸದಸ್ಯರು, ಒಬ್ಬರ ಅಧ್ಯಕ್ಷ, ಟೋಟಲ್ ಎಷ್ಟು ಜನ ಇದ್ದಾರೆ? 7 ಜನ. ಸೊ ಅವ್ರನ್ನ ಏನಂತ ನೆನಪಿಡೋಣ ನಾವು ಈಗ? ಏನಂತ ಕೇಳಿದಾಗ ಅಮ್ಮನ್ ಅಕ್ಕ ಸೈಕು ಅಂತೆ. ಅಮ್ಮನ್ ಅಕ್ಕ ಸೈಕು ನೆನಪಿಡ್ತದೆ. ಕಳ್ಳ ಸಲ ಅಂತ ನೆನಪಿಡ್ತದೆ. ಅಮ್ಮನ್ ಅಕ್ಕ ಸೈಕು ಅಂತೆ. ಎಷ್ಟು ಅಕ್ಷರಗಳು? ಎಷ್ಟದು? 7. ಓಕೆ. ಸೊ ಯಾರು ಹೆಸರು ಇದಾಗ ಫಸ್ಟ್ ಒನ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇನ್ ನೆಕ್ಸ್ಟ್ ಎನ್ ಮಾಧವರಾವ್ ಅಂತ ಬರ್ತಾರೆ. ಎನ್ ಮಾಧವರಾವ್. ಇನ್ ನೆಕ್ಸ್ಟ್ ಎನ್ ಗೋಪಾಲಸ್ವಾಮಿ. ಎನ್ ಗೋಪಾಲಸ್ವಾಮಿ ಇದೆ. ಇನ್ ನೆಕ್ಸ್ಟ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತೆ. ನೆಕ್ಸ್ಟ್ ಕೆ.ಎಂ. ಮುನ್ಸಿ. ಕೆ.ಎಂ. ಮುನ್ಸಿ. ನೆಕ್ಸ್ಟ್ ಸೈಯದ್ ಸಾದುಲ್ಲಾ. ಸೈಯದ್ ಮೊಹಮ್ಮದ್ ಸಾದುಲ್ಲಾ ಅಂತ ಹೇಳ್ತಾರೆ. ಸೈಯದ್ ಮೊಹಮ್ಮದ್ ಸಾದುಲ್ಲಾ. ಸೈಯದ್ ಮೊಹಮ್ಮದ್ ಸಾದುಲ್ಲಾ. ನೆಕ್ಸ್ಟ್ ಕೊನೆಗೆ ಯಾರು ಈಗ? ಟಿ.ಟಿ. ಕೃಷ್ಣಮಾಚಾರಿ ಅಂತ. ಟಿ.ಟಿ. ಕೃಷ್ಣಮಾಚಾರಿ. ಓಕೆ. ಸೊ ಈ ರೀತಿಯಲ್ಲಿ ಕರಡು ರಚನಾ ಸಮಿತಿ ರಚನೆ ಆಗ್ತದೆ. ಈ ಸಮಿತಿಯ ಅಧ್ಯಕ್ಷ ಇದನ್ನು ಕ್ವಶನ್ ಕೇಳಿದ್ರೆ ನೋಡಿ, ಹೂ ಇಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಅಂತ ಕೇಳ್ತಾರೆ. ಹೂ ಇಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ಕರಡು ರಚನಾ ಸಮಿತಿಯ ಅಧ್ಯಕ್ಷ ಯಾರು ಅಂತ ಕೇಳಿದಾಗ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಮತ್ತೆ ಇನ್ನು ಉಳಿದಿದ್ದು ಎಲ್ಲ ಏನಿವ ಸದಸ್ಯರು. ಏನಾಗ್ತಾರೆ ಇವರೆಲ್ಲ? ಸದಸ್ಯರಾಗ್ತಾರೆ. ಓಕೆ. ಸೊ ಈ ರೀತಿಯಲ್ಲಿ ಕರಡು ರಚನಾ ಸಮಿತಿ ಅಂತ ರಚನೆ ಆಗ್ತದೆ. ಬೈಬೇಡ್ರಿ, ನಾನು ಏನಾರು ಅಂದಿರ್ತೀವಿ.
ಎಲ್ಲಾ ಸಮಿತಿಗಳಿಗಿಂತಲೂ ಈ ಕರಡು ರಚನಾ ಸಮಿತಿ ಇಂಪಾರ್ಟೆಂಟ್. ಸೊ ನೆನಪಿಡಲೇಬೇಕು. ನೆಕ್ಸ್ಟ್ ಸಭೆಯು ಕೂಡಿದರು, ಸಮಿತಿಗಳು ರಚನೆಯಾದವು, ಎಲ್ಲರೂ ಕೂಡಿ ಏನ್ ಮಾಡಿ ಸಂವಿಧಾನ ರಚನೆ ಮಾಡಿ ಏನ್ ಮಾಡಿ ಈಗ ಸಂವಿಧಾನ ರಚನೆ ಆಯಿತು. ಸೊ ಹಂಗಾದ್ರೆ ನಮ್ಮ ಸಂವಿಧಾನ ರಚನಾ ಸಮಿತಿಯ ಕೊನೆಯ ಸಭೆ ನಡೆದಿದ್ದು ಯಾವಾಗ ಇರ್ತದಪ್ಪ? ಈಗ ಯಾವಾಗ ನಮ್ಮ ಸಂವಿಧಾನವನ್ನು ಅಂಗೀಕಾರ ಮಾಡುತ್ತೇವ, ಸೊ ಅದೇ ನಮ್ಮ ಸಂವಿಧಾನದ ಕೊನೆಯ ಸಭೆ ಅಂತ ಹೇಳ್ತೇವೆ, ಕೊನೆಯ ಸಭೆ. ಓಕೆ, ಸೊ ಈ ಎರಡು ಸಭೆಗಳನ್ನು ನಾವು ನೋಡಿದೀವ. ಇನ್ನೊಂದು ನೋಡೋದು ಈಗ ಸಂವಿಧಾನ ರಚನಾ ಸಮಿತಿಯ ಮೂರನೇ ಸಭೆ. ಇದೊಂದು ಸಂವಿಧಾನ ರಚನಾ ಸಮಿತಿಯ ಎಷ್ಟನೇ ಸಭೆ? ಮೂರನೇ ಸಭೆ. ಸೊ ಯಾವಾಗ ನಡೀತದಪ್ಪ